ನನಗೆ ಕಮಲಿ ಮೇಲೆ ಕೋಪ ಇದ್ದಿದ್ದು ನಿಜ. ಆದ್ರೆ ಅವಳು ಅಟ್ಲೀಸ್ಟ್ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಏನು ಮಾಡಿಲ್ಲ. ಆದ್ರೆ ಎಲ್ಲ ಸ್ಪಾಯ್ಲ್ ಆಗಿದ್ದು ನಿಮ್ಮಿಂದಾನೆ. ನೀವು ವಾಪಸ್ ಬಂದಿದ್ರಿಂದಾನೆ ನಮ್ಮ ಮಾಮ್ನ ಪರಿಸ್ಥಿತಿ ಹೀಗಾಗಿದ್ದು. ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಅನಿಕಾ, ಅನಿಕಾ, ಅವ್ವ ಹೇಳೋದನ್ನ ಹೊಸಿ ಅರ್ಥ ಮಾಡ್ಕ. ನಿಮ್ಮನ್ನ ಮನೆಯಿಂದ ಆಚೆ ಕಳ್ಸೋದೇ ಅವ್ರ ಉದ್ದೇಶ ಆಗಿದ್ರೆ ಅವರು ಯಾವತ್ತೋ ಈ ಮನೆಗೆ ಬರ್ತಿದ್ರು. ಆದ್ರೆ ಕಮಲಿ, ಗೌರಿ, ನೀವಿಬ್ರು ಅವಳನ್ನ ಸಮಾಧಾನ ಮಾಡಬೇಡಿ. ಅವ್ರೇನೋ ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಇದನ್ನ. How can you be so cold, Dad? ಇದಕ್ಕೆ ನಾನು ಹೇಳ್ತಿರೋದು, ನೀವ್ ಬಂದ ಮೇಲೆ ಡ್ಯಾಡ್ಗೆ ನಾವು ಸತ್ರು ಚಿಂತೆ ಇಲ್ಲ. ಮಾಮ್, ಲೆಟ್ಸ್ ಗೋ. ನಾವ್ ಸತ್ರು ಯಾರು ಕೇಳಲ್ಲ, ಇನ್ ಯಾಕೆ ಬದುಕಿರ್ಬೇಕು? ಅನಿಕಾ, ನಿಮ್ಮಮ್ಮ ಮತ್ತೆ ನಿಮ್ಮ ಅಜ್ಜಿ ಮಾತು ಕೇಳ್ಕೊಂಡು ಈಗ ಆಡ್ಬೇಡ. ರೀ ನೋಡವ ಅನಿಕಾ, ನಾವಿಲ್ಲಿರೋದ್ರಿಂದ ನೀವು ಮನೆ ಬಿಟ್ಟು ಹೋಯ್ತಾ ಇದ್ದೀರಾ ಅನ್ನೋದಾದ್ರೆ ನೀವು ಹೋಗಬೇಡಿ. ನಾವಯ್ಯ ಮನೆ ಬಿಟ್ಟು ಹೋಯ್ತೀವಿ. ಗೌರಿ, ನೀ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಗೌರಿ. ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಇವ್ರ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಏನರ್ಥ? ರೀ, ಹೆಣ್ಣಾಗಿ ಊರ್ಮಿಲ್ ಮನ್ಸಿಗೆ ಏಟ್ ನೋವಾಯ್ತೈತೆ ಅಂತ ನನಗೆ ಅರ್ಥ ಆಯ್ತದೆ. ಅದಕ್ಕಯ್ಯ 8 ವರ್ಷ ನಿಮ್ಮಿಂದ ನಾನು ದೂರ ಇದ್ದದ್ದು. ಅವ್ವ ಮಗಳಿಬ್ರೆಯ ಎಲ್ಲರಿಂದ ದೂರ ಆಗಿ ಬದುಕೋದು ಏಟ್ ಕಷ್ಟ ಐತೆ ಅಂತ ನನಗೆ ಗೊತ್ತೈತೆ. ಕಮಲಿ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಕಣವ. ಅದ್ ನಮ್ಮ ಉದ್ದೇಶನೇ ಅಲ್ಲ. ನೀನ್ ಯಾವತ್ತಿದ್ರುವೆ ಮಹಾಜನ್ ಮನೆ ಮೊಮ್ಮಗಳಯ್ಯ. ಅಜ್ಜಿ, ತಾತ, ಅಪ್ಪಯ್ಯ ಬಂದು ನಿನ್ನ ನೋಡ್ಕೊಂಡು ಹೋಯ್ತಾರೆ. ನಡಿಯವ್ವ, ನಡಿ. ಗೌರಿ, ಏನೇನೋ ಮಾತಾಬೇಡ. ರೀ, ನಾನು ಸಾನೆ ಯೋಚನೆ ಮಾಡಯ್ಯ ಈ ನಿರ್ಧಾರಕ್ಕೆ ಬಂದಿರೋದು. ಕಮಲಿ, ನಡಿ ನೀನು. ಕಮಲಿ, ನಿಂತ್ಕೋ. ನೀವಿಬ್ರಿಗೆ ಮಾತಾಡ್ತೀರ ಗೊತ್ತಿದ್ದಾನೆ ಅವ್ರು ಏನೇನೋ ಮಾಡ್ತಾ ಇರೋದು. ರೀ, ಹೆಂಗೆ ನೋಡಿದ್ರುವೆ ಅವ್ರು 7 ಥರದಲ್ಲಿ ಪೂರ್ತಿ ತೆಪ್ಪಾಯ್ತು ಅಂತ ಹೇಳಕ್ ಆಗಕ್ಕಿಲ್ಲ. ಕಮಲಿ, ನಡಿ ಕಮಲಿ ನೀನು. ಗೌರಿ, ಅವ್ವ, ರೀ ಬಿಡ್ರಿ. ನಾಟಕ ಆಡ್ತಾ ಇದ್ದಾರೆ ಇವರು. ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಗೌರಿ? ಹದಿನೆಂಟು ವರ್ಷ ಪ್ರತಿದಿನ ಕೊರಗಿದ್ದೀನಿ ಗೌರಿ. ಮತ್ತದೇ ತಪ್ಪು ಮಾಡಿ ಜೀವನ ಪರ್ಯಂತ ನಾನು ಒದ್ದಾಡೋದಕ್ಕೆ ರೆಡಿ ಇಲ್ಲ ಗೌರಿ. ಅನಿಕಾ, ಪ್ರಾಬ್ಲಮ್ ಇರೋದು ಈ ಮನೆಯಲ್ಲಿ ಅಥವಾ ಇವರಿಂದ ಅಲ್ಲ, ಇಲ್ಲಿ. ಅದನ್ನ ಫಸ್ಟ್ ನೀವಿಬ್ರು ಸರಿ ಮಾಡ್ಕೊಳ್ಳಿ. ಗೌರಿ ನಿಮ್ ದೊಡ್ಡಮ್ಮ, ಕಮಲಿ ನಿಮ್ಮ ಅಕ್ಕ ಕಣೆ. ಇದನ್ನ ಎಷ್ಟು ಬೇಗ ಒಪ್ಕೊಳ್ತೀಯೋ ಅಷ್ಟು ಒಳ್ಳೇದು. ನೀನು ನನ್ನ ಮಗಳು,
ಕಮಲಿಗೆ ಈ ಮನೆ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನಗೂ ಇದೆ. ಅದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ್ಲೂ ನಿಮಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ಹೋಗಿ. ಅಜ್ಜಿ, ಅಮ್ಮ ಏನ್ ಹೇಳ್ತಾ ಇದ್ದೀರಾ? ಕಮಲಿ ಏನ್ ಮಾಡಿದ್ಲು? ಅಮ್ಮಮ್ಮ ಒಳಗಿದ್ಕೊಂಡೆ ಏನಾದ್ರೂ ಪ್ಲಾನ್ ಮಾಡ್ಬಿಟ್ರಾ? ಕಮಲಿ ಮನೆ ಒಳಗ್ ಬರೋ ಹಾಗಿಲ್ಲ ಅಷ್ಟೇ. ಅಜ್ಜಿ, ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನ್ನಿಂದ ಏನಾರ ತೆಪ್ಪಾಯ್ತಾ? ಅಮ್ಮ, ಗೌರಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಇಲ್ದಲೇ ಇರುವಾಗ ನೀವು ಈ ತರ ಮಾಡ್ತಾ ಇರೋದು ಅವಳಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ. ಏನಾಯ್ತು ಅಂತ ಹೇಳಿ. ಅಪ್ಪ, ನೀವಾದ್ರೂ ಹೇಳಿ ಏನಾಯ್ತು ಅಂತ. ಅವ್ರಿಗೆ ಮನೆಗೆ ಸೆಟ್ ಆಗಲ್ಲ ಅಂತ ಅಜ್ಜಿಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಇವ್ರಮ್ಮ ಇದ್ದಿದ್ರೆ ಒಟ್ಟಿಗೆ ಹೊರಗೆ ಕಳಿಸ್ತಿದ್ರು ಏನೋ. ಅಜ್ಜಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನೀವು ಇವ್ರ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ. ಬಟ್ ಈಗ ಗೊತ್ತಾಯ್ತಲ್ವಾ, ಮಹಾಜನ್ ಮನೆ ಸ್ಟೇಟಸ್ಗೆ ಇವ್ರು ಸೆಟ್ ಆಗಲ್ಲ ಅಂತ. ಅನಿಕಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಕಾರಣ ಇಲ್ಲದೆ ಅಮ್ಮ ಏನು ಮಾಡಲ್ಲ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಕಮಲಿನ್ ಯಾಕೆ ಆಚೆ ಕಳಿಸ್ತಾ ಇದ್ದೀರಾ? ಅಜ್ಜಿ, ಏನೇ ಇದ್ರು ಹೇಳಿ, ನನ್ಗೇನು ಬೇಸರ ಇಲ್ಲ. ಕೇಳ್ತಿದ್ದೀರಲ್ಲ, ನೀವೇ ಹೇಳಿ. ಚಂದ್ರು, ನಾವು ಗುರುಗಳನ್ನ ನೋಡಕ್ಕೆ ಹೋಗಿದ್ವಿ. ಅವರು ಧ್ಯಾನ ಮುಗಿಸ್ಕೊಂಡು ಬಂದು ನಮ್ಮ ಮನೆಯಲ್ಲಿ ನವಗ್ರಹ ಹೋಮ ಮಾಡಿದ ಮೇಲೇ ಮೊಮ್ಮಗಳನ್ನ ಮನೆ ತುಂಬಿಸ್ಕೊಳಕ್ಕೆ ಹೇಳಿದ್ದಾರೆ. ಅಲ್ಲ, ಅದಕ್ಕೆ ಗಾಬರಿ ಆಗ್ಬೇಡ ಚಂದ್ರು. ಪೂಜೆ ಆಗದೆ ಅವಳು ಮನೇಲಿರೋಷ್ಟು ಹೊತ್ತು ಅವಳಿಗೇನಾದ್ರೂ ತೊಂದರೆ ಆಗತ್ತಂತೆ. ಅದಕ್ಕೆ ನಾನು ಅವಳನ್ನ ಅವಸರವಾಗಿ ಹೊರಗಡೆ ಕರ್ಕೊಂಬಂದೆ. ಭಯ ಆಯ್ತಾ? ಅಳುನೇ ಬಂದ್ಬಿಡ್ತು. ಅಯ್ಯೋ ನನ್ನ ಕಂದ, ನಾನು ನಿನ್ನ ಹೊರಗಡೆ ಹಾಕ್ತೀನ? ಈ ಡ್ರಾಮಕ್ಕೇನು ಕಡಿಮೆ ಇಲ್ಲ. ನಾಳೆನೇ ನಮ್ಮ ಮನೇಲಿ ಒಂದು ಪೂಜೆ ಮಾಡೋಣ. ಅಲ್ಲಿವರೆಗೂ ಕಮಲಿ ಮನೆ ಒಳಗಡೆ ಇರೋದು ಬೇಡ. ಗುರುಗಳ ಮಾತನ್ನ ನಾನು ಯಾವತ್ತೂ ಮೀರಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಇವ್ರಿಗೆಲ್ಲ. ತಾತ ರಿಷಿನ ಬರಕ್ಕೆ ಹೇಳಿದ್ದಾರೆ ಕಮಲಿ. ಅಲ್ಲಿವರೆಗೂ ನೀನು ಅವ್ರ ಮನೇಲೇ ಇರು. ನೀನು ಬಟ್ಟೆ ಎಲ್ಲ ತರೋದಕ್ಕೆ ನಾನು ಲಕ್ಷ್ಮಿಗೆ ಹೇಳಿದ್ದೀನಿ. ನೋಡು, ಹೊರಗಡೆ ಬಾತ್ರೂಮ್ ಇದೆಯಲ್ಲ, ಅಲ್ಲಿ ರೆಡಿ ಆಗ್ಬಿಟ್ಟು ಹೊರಡು, ಆಯ್ತಾ? ಅನಿಕಾ, ನಿಂತ್ಕೋ. ಸ್ಟೇಟಸ್ ಅನ್ನೋದು ಉಡುಗೆ ತೊಡುಗೆಯಲ್ಲಿ ಇರೋದಿಲ್ಲ.
ನಡ್ಕೊಳ್ಳೋ ರೀತಿಲಿ ಮತ್ತೆ ನಮ್ಮ ಗುಣದಲ್ಲಿರುತ್ತೆ. ಅದರಲ್ಲಿ ನಮ್ಮ ಕಮಲಿ ಯಾವತ್ತೂ ಶ್ರೀಮಂತೇನೆ. ಅಮ್ಮ ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. See, I told you. ರಚನಾ, ಕಮಲಿಗೆ ಮಾತ್ರ ಹೋಟೆಲ್ ಬುಕ್ ಮಾಡಬೇಕಾ? ಡೋಂಟ್ ವರಿ, ನಾನು ಹೋಗಿ ಮಾತಾಡ್ತೀನಿ. ಏ ರಿಷಿ, ಇರು, ಅತ್ತೆನೇ ಬರ್ತಾ ಇದಾರೆ. ನೀ ಏನಾದ್ರು ಹೇಳಕ್ ಹೋಗಿ ಆಮೇಲೆ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ನಾನು ಬೇರೆ ಚಂದ್ರಿಗೆ ಮಾತು ಕೊಟ್ಟಿದ್ದೀನಿ. ಕಮಲಿನ ಒಂದಿನ ನಮ್ಮಲ್ಲೇ ಇಸ್ಕೊಡ್ತೀನಿ ಅಂತ. ಈಗ ನಿಮ್ಮಮ್ಮ ಬಂದೋದು ಏನು ರಾಮಾಯಣ ಮಾಡ್ತಾಳೋ ಏನೋ ಗೊತ್ತಿಲ್ಲ. ರೋಹಿತ್, ನಿಮ್ಮಮ್ಮನ ಹತ್ರ ನೀನೊಂದು ಸ್ವಲ್ಪ ಮಾತಾಡೋ. ಅಪ್ಪ ನಾನಾ? ಹ್ಞೂ ಕಣೋ, ಈಗಿರೋದ್ರಲ್ಲಿ ಇನ್ಯಾರು ಮಾತು ಕೇಳ್ತಾಳೆ ಅವಳು? ನೀನೇ ಮಾತಾಡಬೇಕು ಪ್ಲೀಸ್. ಕಮಲಿ ಮಹಾಜನ್ ಆಗಿ ನಂದಾ ಮನೆತನಕ್ಕೆ ಮೊದಲನೇ ಸಲ ಬರ್ತಾ ಇದೆಯಾ? ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಅಂದ್ಕೊಂಡೆ, ಅದಕ್ಕೆ ಕಾಯೋಕೆ ಹೇಳಿದೆ. ಅದಕ್ಕ ಮತ್ತಿನ್ಯಾಕೆ ಅನ್ಕೊಂಡ್ರಿ? ಓ Mom, you are just awesome. The best mom in the world. I just love you. ನಮ್ಮೆಲ್ಲರಿಗೂ ಒಂದೇ ಒಂದು ಸೆಕೆಂಡ್ ಟೆನ್ಷನ್ ಕೊಟ್ಬಿಟ್ಟಿದ್ಲು ಈ ರಾಕ್ಷಸಿ. ಏಯ್, ಅಮ್ಮ ಹೊರಗೆ ನಿಲ್ಸಕ್ ಹೇಳಿದ್ರು, ಅದಕ್ಕೆ ನಿಲ್ಸಿದ್ನಪ್ಪ ಅಲ್ವಾ ಅಮ್ಮ? ಸರಿ ಸರಿ ಸರಿ, ಮಹಾಜನ್ ಮನೆ ಮೊಮ್ಮಗಳನ್ನ ಹೊರಗೆ ನಿಲ್ಸಿ ಜಗಳ ಆಡಬೇಡಿ. ಹಾಸಿನಿ,
ಅನ್ನಪೂರ್ಣಮ್ಮ ಅವರು ಫೋನ್ ಮಾಡಿ ಹೇಳಿದ್ರು, ಖುಷಿಯಿಂದ ಕಳಿಸ್ಕೊಡಿ, ಒಂದು ದಿನ ಏನಂತೆ, ಒಂದು ವಾರ ಬೇಕಾದರೂ ಇಲ್ಲಿರಲಿ ಅಂತಂದೆ. ನೀನಿಲ್ಲಿರೋವರೆಗೂ ಇದು ನಿಮ್ಮ ಮನೆ ಇದ್ದ ಹಾಗೆ. ಅರೆ ಕಮಲಿ ಅವರೇ, ಇನ್ನೂ ಎಷ್ಟೊತ್ತು? ಬೇಗ ಕೊಡಿ. ಅರೆ ಅರೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ನನ್ನ ಗೊಂಬೆನ ಚಳಿಯಿಂದ ಕಾಪಾಡೋದಕ್ಕೆ ಏನು ಅರೇಂಜೇ ಮಾಡಿಲ್ವಲ್ಲ. ತಾಳಿ, ನಾನು ಹೋಗಿ ಕೋಟೆನಾರು ತಗೊಂಡ್ಬರ್ತೀನಿ. ಅಯ್ಯೋ ಸರ್, ಬೇಡ, ಪರವಾಗಿಲ್ಲ. 2 minutes ಹೋಗಿ ಬಂದ್ಬಿಡ್ತೀನಿ. ಕಮಲಿ, ಸಂಭು, ನೀನ್ ಯಾವಾಗ ಬಂದೆ? ಓ ಸಾರಿ, ಕಮಲಿ ಮಹಾಜನ್. ಬಂದ್ ಕೂಡ್ಲೆ ಶುರು ಮಾಡ್ಕೊಂಡ ನೀನ್ ಹುಡ್ಗಾಟವ? ಏನಿಲ್ಲ, ರಚನಾ ನಿನ್ಕ ಸರ್ಪ್ರೈಸ್ ಕೊಡ್ಬೇಕು ಅಂತ ಕರೆದ್ಲು. ಇಲ್ಲ ಅನ್ನಕೈತೈತಾ, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಅನಿಕಾ, ನೀನ್ ನಮ್ ಎಲ್ರಿಗಿಂತ ಮೊದ್ಲೇ ಬಂದ್ಬಿಟ್ಯಾ? ಅನಿಕಾ, ನಾವೆಲ್ಲ ಸರ್ಪ್ರೈಸ್ ಕೊಡಕ್ ಬರ್ತಿದ್ದೀವಿ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಅದು ನಂಗೂ ನೀನ್ ಬಂದಿದ್ ಗೊತ್ತೇ ಆಗ್ಲಿಲ್ಲ ಅನಿಕಾ. ಯಾವಾಗ ಬಂದೆ? ಅದು ಆವಾಗ್ಲೇ ಬಂದೆ. ಕಮಲಿ ಅವರೇ, ಇದೋಕೆನಾ ನೋಡಿ? ಚಾಲೂನಾ? ಅಲ್ಲ, ಅದು ಕಮಲಿ ಅವ್ರಿಗೆ ಚಳಿ ಅಂತ ಇದ್ರು. ಸೊ ಮನೆ ಒಳಗಿದ್ರೆ ನಾವೆಲ್ಲ ಡಿಸ್ಟರ್ಬ್ ಮಾಡ್ತೀವಿ ಅಂತ ಇಲ್ಲಿ ಕರ್ಕೊಂಬಂದ್ಯಪ್ಪ. ಅಪ್ಪ ಅಮ್ಮ ಇಲ್ಲ ಅಂತ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋತಿದ್ಯಲ್ವಾ? ಅರೆ ಅದಕ್ಕೆ ಆ ಥರ ಒಳ್ಳೆ ಹುಡುಗನ ಮೇಲೆ ಅಪವಾದ ಹೊರಿಸ್ಬಾರ್ದಪ್ಪ ನೀವು. ನಮ್ಮನೆ ಹೊರಗಿಂದ ಸಿಟಿ ಎಲ್ಲ ಹೇಗೆ ಕಾಣುತ್ತೆ ಅಂತ ತೋರ್ಸಕ್ ಬಂದೆಪ್ಪ. ಓ, ಸಿಟಿ ತೋರ್ಸಕ್ಕೆ. ಏಯ್, ಆಡ್ಕೊಂಡಿದ್ದು ಸಾಕು. ಹೇಯ್ ಶಂಭು, ನೀನ್ ಯಾವಾಗ ಬಂದೆ? ಸರ್, ಈಗಲೇ ಜಸ್ಟ್ ಬಂದೆ ಸರ್ಪ್ರೈಸ್ ಕೊಡಕ್ಕೆ. ಸರ್ಪ್ರೈಸಾ? ಎಸ್, ನಾವು ಸರ್ಪ್ರೈಸ್ ಪ್ಲಾನ್ ಮಾಡಿದೀವಲ್ಲ, ಅದನ್ನ ಮಾಡೋಣ. ಓಕೆನಾ? ಓಕೆ.
18 ವರ್ಷಗಳಿಂದ ನಾನು ನೋಡ್ಬೇಕು ಅಂತ ಕಾಯ್ತಾ ಇದ್ದಿದ್ದನ್ನ ಈಗ ಕಣ್ಮುಂದೆ ನಡೆಸ್ತಾ ಇದೆಯಾ ದೇವ್ರೆ? ಭಗವಂತ, ನಿನ್ನ ದಯೆಯಿಂದ ಇಲ್ಲಿವರೆಗೂ ಎಲ್ಲ ಒಳ್ಳೆಯದೇ ಆಗಿದೆ. ಇಡೀ ಮನೆ ತುಂಬ ಈ ಸಡಗರ ಸಂಭ್ರಮ ಯಾವಾಗಲೂ ಹೀಗೆ ಇರಲಪ್ಪ. ನನ್ನ ಮನೆ ನಂದಗೋಕುಲ ಆಗಿರಲಿ. ಮಂಜುನಾಥ್ ಭಟ್ರೆ, ಹೋಮನ ಪ್ರಾರಂಭ ಮಾಡಿ. ಆಗ್ಬೋದು. ಮೊದಲಿಗೆ ಮಹಾಗಣಪತಿ ಪೂಜೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಯಾವುದೇ ಕಂಟಕಗಳು ನಡೆದೇ ಇರಲಿ ಅಂತ ಆದಿತ್ಯಾದಿ ನವಗ್ರಹ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸಂಕಲ್ಪ ಮಾಡ್ಕೊಳ್ಳಿ. ಹೂವು ಮಂತ್ರಾಕ್ಷತೆ ತಗೊಳ್ಳಿ. ಓಂ ಸುಮುಖೈಕದ ಸಂಗ್ರಾಮೇ ಸರ್ವ ಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ಯಾದಪಿ ವಿದ್ಯಾರಂಭೆ ವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವ ಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತ ಆವಾಹಯಾಮಿ. ರತ್ನಸಿಂಹಾಸನಂ ಸಮರ್ಪಯಾಮಿ. ಎಲ್ಲಮ್ಮ ತುಪ್ಪನೇ ಕಾಣಿಸ್ತಾ ಇಲ್ಲ. ಅದು ನನ್ನ ಹತ್ರ ಇದೆ, ನನ್ನ ಕೈಯಲ್ಲೇ ಇದೆ. ಹೌದಾ ಭಾಗ್ಯ, ಎಲ್ಲ ರೆಡಿ ಮಾಡಿದ್ದೀನಿ ಅಂದ್ಯಲ್ಲೇ? ಅತ್ತೆಯವರೇ, ಇಲ್ಲೇ ಇಟ್ಟಿದ್ದು. ಅತ್ತೆ, ನಾನು ಹೋಗಿ ತಗೊಂಡು ಬರ್ತೀನಿ. ಪುರೋಹಿತ್ರೆ, ತಗೊಳ್ಳಿ. ಉರ್ಮಿಳಾ, ನಿನ್ಗೆ ಯಾರು ಇದೆಲ್ಲ ಮಾಡಕ್ ಹೇಳಿದ್ದು? ರೀ, ನೀವು ಸುಮ್ಕಿರಿ. ಇಷ್ಟೊಂದು ಕೇರ್ಲೆಸ್ ಆಗಿದ್ಯಾ ನೀನು? ಜಸ್ಟ್ ಒಂದ್ ಕಡೆ ಕೂತ್ಕೊಂಡಿರು ಸಾಕು. ನಾನು ಸಹಾಯ ಮಾಡೋಣ ಅಂತ ಬಂದೆ. ಆದ್ರೆ ನೀನ್ ಮಾಡ್ತಾ ಇರೋದು ಸಹಾಯ ಅಲ್ಲ, ತೊಂದ್ರೆ. ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ. ಸರಿ ಚಂದ್ರು, ಪೂಜೆ ಟೈಮಲ್ಲಿ ಜಗಳ ಬೇಡ, ಆಗಿದ್ದಾಗೋಯ್ತು. ರೀ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಹೇಗೆ ಮಾಡಿದ್ದು. ನೀವಿವತ್ತಿಗೂ ನನ್ನನ್ನು ಪ್ರೀತಿಸ್ತೀರಾ ಅಂತ ನನಗೆ ಅರ್ಥ ಆಯ್ತು. ಪೂಜೆನ ಅರ್ಥಕ್ಕೆ ನಿಲ್ಲಿಸಿ ಬಂದು ಭಯ ಅಷ್ಟಾದ್ರು ನಿಮಗೆ ನನ್ನ ಮೇಲೆ ಕಾಳಜಿ ಇದೆಯಲ್ಲ, ಅಷ್ಟು ಸಾಕು.